ಸವತಿ ತಂಗಿ ಕಿರಾತಕಿ ಭಾಗ 2ರಲ್ಲಿ ಕಣ್ತೆರಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಗೋಪಯ್ಯನ ದೊಡ್ಡ ಮಗಳು ಶಾಂತಿ ಏನ್ ಮಾಡಿದ್ರೂ ಕಣ್ ತೆಗೆಯದೇ ಇದ್ದದಕ್ಕೋಸ್ಕರ ಆತಂಕಗೊಂಡ ಗೋಪಯ್ಯ ಪಕ್ಕದ ಮನೆ ರಾಣಿಯಕ್ಕನ್ನ ಕರೀತಾನೆ. ಶಾಂತಿ ಈ ರೀತಿ ಆಗೋದಕ್ಕೆ ಕಾರಣ ಆದ ಎರಡನೇ ಮಗಳು ಮಾಲಿನಿಗೆ ಗೋಪಯ್ಯ ಕೆನ್ನೆಗೆ ಜೋರಾಗಿ ಹೊಡಿತಾನೆ. ಅದಕ್ಕೋಸ್ಕರ ಮಾಲಿನಿ ಹೊರಗಡೆ ಇದ್ದ ಕಟ್ಟೆ ಮೇಲೆ ಹೋಗಿ ಕೂತ್ಕೋತಾಳೆ. ಶಾಂತಿ ನೋಡಿದ ರಾಣಿಯಕ್ಕನಿಗೂ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೇ ಇದ್ದದಕ್ಕೆ ಗೋಪಯ್ಯ ಊರಲ್ಲೇ ಇದ್ದ ಚಿಕ್ಕ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಅವಳನ್ನ ತೋರಿಸಿ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾನೆ. ಅದಾದ್ಮೇಲೆ ಏನಾಯ್ತು ಅಂತ ಇವತ್ ನಾವು ಸವತಿ ತಂಗಿ ಕಿರಾತಕಿ ಭಾಗ 3ರಲ್ಲಿ ತಿಳ್ಕೊಳ್ಳೋಣ. ಶಾಂತಿನ ಭುಜದ ಮೇಲೆ ಎತ್ಕೊಂಡು ಗೋಪಯ್ಯ ಮನೆ ಕರ್ಕೊಂಡು ಬರ್ತಾನೆ. ಗೋಪಯ್ಯನಿಗೆ ಕೈಯಲ್ಲಿ ಉರಿತಾ ಇರೋ ಕೊಳ್ಳಿ ಹಿಡ್ಕೊಂಡು ಕಾಯ್ತಾ ಇರೋ ಮಾಲಿನಿ ಕಾಣಿಸ್ತಾಳೆ. ಗೋಪಯ್ಯ ಮಾಲಿನಿನ ನೋಡಿ ಹೀಗಂತಾನೆ, ಮಾಲಿನಿ, ಕೈಯಲ್ಲಿ ಉರಿತಾ ಇರೋ ಕೊಳ್ಳಿನಲ್ಲಿ ಬಿಸಾಕೋ, ಒಳಗ್ ಬಾ ಅಂತ ಹೇಳಿ ಗೋಪಯ್ಯ ಮನೆ ಒಳಗ್ ಬಂದು ಶಾಂತಿನಿನ ಮಂಚದ ಮೇಲೆ ಮಲಗಿಸ್ತಾನೆ. ಮಾಲಿನಿ ಮನೆ ಒಳಗ್ ಬರ್ದೆ ಹೊರಗಡೆ ಒಲೆ ಹತ್ರನೇ ಉರಿತಾ ಇರೋ ಕೊಳ್ಳಿ ಹಿಡ್ಕೊಂಡು ನಿಂತಿರ್ತಾಳೆ. ಎಷ್ಟು ಕರೆದ್ರೂ ಮಾಲಿನಿ ಮನೆಯೊಳಗ್ ಬರದಿದ್ದದನ್ನ ನೋಡಿ ಗೋಪಯ್ಯನಿಗೆ ಅರ್ಥ ಆಗತ್ತೆ ಅವಳಿಗೆ ಕೋಪ ಬಂದಿದೆ ಅಂತ. ಅದಕ್ಕೆ ಗೋಪಯ್ಯ ಮನೆಯೊಳಗಿಂದ ಕಟ್ಟೆ ಹತ್ರ ಇದ್ದ ಮಾಲಿನಿ ಹತ್ರಕ್ಕೆ ಬರ್ತಾನೆ. ಚಿಕ್ಕ ಮಗಳಿಗೆ ನನ್ ಮೇಲೆ ಕೋಪ ಬಂದಿದೆ ಅನ್ಸುತ್ತೆ. ಹೌದಪ್ಪ, ತುಂಬಾ ಕೋಪದಲ್ಲಿದ್ದೀನಿ. ನೀನ್ ನನ್ನ ಹತ್ರ ಬಂದ್ರೆ ನಿಮ್ಮನ್ನ ಒಡೆದ್ಬಿಡ್ತೀನಿ. ನೀನ್ ಹೊಡೆದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ನೀನೇ ಹೇಳು, ಅಕ್ಕನಿಗೆ ಯಾರಾದ್ರೂ ಆ ರೀತಿ ಮಾಡ್ತಾರಾ? ನನಗ್ ಕೋಪ ಬಂದಿದ್ದು ನೀನ್ ನನ್ನ ಹೊಡೆದಿದ್ದಕ್ಕಲ್ಲ ಅಪ್ಪ. ಅಕ್ಕನ್ ಕರ್ಕೊಂಡೋಗುವಾಗ ನನ್ನೂ ಕರ್ಕೊಂಡೋಗ್ಬೇಕಲ್ವಾ? ನೀನೇ ನೋಡ್ದೆ ಅಲ್ವಾ ಮಗಳೇ, ಪಕ್ಕದ ಮನೆ ರಾಣಿ ಅಕ್ಕನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ತಾನೇ. ಸರಿ ಆಯ್ತು ಬಿಡಿ ಅಪ್ಪ. ಅಕ್ಕ ಚೆನ್ನಾಗಿದಾರಲ್ವಾ? ಚೆನ್ನಾಗಿದ್ದಾಳಮ್ಮ. ಆ ಉರಿತಾ ಇರೋ ಕೊಳ್ಳಿನ ಆ ಕಡೆ ಬಿಸಾಕಿ ಹೋಗ್ ಮಲ್ಕೋ. ಇಲ್ಲ ಅಪ್ಪ, ಅಕ್ಕನಾಗ್ ಮಾಡಿದ್ದಕ್ಕೆ ನನ್ ಕೈ ಸುಟ್ಕೋತೀನಿ ಅಂತ ಮಾಲಿನಿ ಕೊಳ್ಳಿಯಿಂದ ತನ್ನ ಕೈನ ಸುಟ್ಕೊಳ್ಳೋದಿಕ್ ಹೋಗ್ತಾಳೆ. ಆದ್ರೆ ಗೋಪಯ್ಯ ಅದನ್ನ ತಡಿತಾನೆ. ಮಾಲಿನಿ ಕೈಯಲ್ಲಿರೋ ಕೊಳ್ಳಿನ ಕಿತ್ಕೊಂಡು ಒಲೆಗೆ ಹಾಕ್ತಾನೆ. ಇವಾಗ ಅಕ್ಕ ಚೆನ್ನಾಗೇ ಇದ್ದಾಳಂತ ಹೇಳಿದ್ನಲ್ವಾ ಮಗಳೇ, ಒಳಗ್ ಹೋಗಿ ಅಕ್ಕನ ಪಕ್ಕ ಮಲ್ಕೋ. ಆದ್ರೆ ನೀವ್ ಬರಲ್ವಾ ಅಪ್ಪ? ನಾನು ಕಟ್ಟಿಗೆ ಕಡಿಬೇಕಮ್ಮ. ಅದಕ್ಕೆ ಏನು ಮಾತಾಡದೆ ಮಾಲಿನಿ ನೇರ ಒಳಗಡೆ ಬಂದು ಮಂಚದ ಮೇಲೆ ಮಲ್ಕೊಂಡಿರೋ ಶಾಂತಿನಿನ ತುಂಬಾ ಕೋಪದಿಂದ ನೋಡ್ತಾಳೆ. ಇವತ್ ತಪ್ಸ್ಕೊಂಡಿಯೇ, ಆದ್ರೆ ಯಾವ್ದೋ ಒಂದಿನ ನನ್ ಕೈಲೇ ನೀನ್ ಸಾಯೋದು. ನಿನ್ನನ್ನ ನಾನೇ ಸಾಯಿಸ್ತೀನಿ, ನೋಡ್ತಾ ಇರು ಅಂತ ಮಾಲಿನಿ ನೇತ್ ಹಾಕಿರೋ ಕನ್ನಡಿ ಹತ್ರಕ್ಕೆ ಬರ್ತಾಳೆ. ಆ ಕನ್ನಡಿ ಮೇಲಿರೋ ಪಿನ್ಗಳನ್ನ ತಗೊಂಡು ಮಾಲಿನಿ ಅಲ್ಲಿ ಮಂಚದ ಮೇಲೆ ಮಲಗಿರೋ ಶಾಂತಿ ಹತ್ರಕ್ಕೆ ಬರ್ತಾಳೆ. ಪಕ್ಕದಲ್ಲಿರೋ ಕಿಟಕಿಯಿಂದ ಹೊರಗಡೆ ನೋಡ್ತಾಳೆ. ತಂದೆ ಗೋಪಯ್ಯ ಕಟ್ಟಿಗೆ ಕಡಿತಾ ಇರ್ತಾನೆ. ನೀನ್ ಏನ್ ಮಾಡ್ತೀನಂತ ನೋಡು ಅಂತ ಮಾಲಿನಿ ತನ್ನ ಕೈಲಿರೋ ಪಿನ್ಗಳಿಂದ ಶಾಂತಿ ಭುಜಕ್ ಚುಚ್ತಾಳೆ. ಶಾಂತಿ ಕಣ್ ತೆಗಿಯಲ್ಲ, ಆದ್ರೆ ನೋವಿಂದ ತನ್ನ ಕಣ್ಣೀರಿಳಿತಾ ಇರುತ್ತೆ. ಮಾಲಿನಿ ಮತ್ತೆ ಮತ್ತೆ ಚುಚ್ತಾಳೆ, ಆದ್ರೂ ಶಾಂತಿ ಕಣ್ ತೆಗಿಯೋದಿಲ್ಲ. ಆದ್ರೆ ಅವಳಿಗೆ ನೋವಾಗ್ತಾ ಇರುತ್ತೆ. ಶಾಂತಿಗೆ ತುಂಬಾ ಬೇಜಾರಾಗುತ್ತೆ. ಇಷ್ಟಕ್ಕೂ ತಂಗಿ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಶಾಂತಿಗೆ ಗೊತ್ತಾಗ್ತಾ ಇರಲ್ಲ. ನಿನ್ಗೇನೂ ಆಗಿಲ್ಲ ಅಂತ ನನ್ ಚೆನ್ನಾಗ್ ಗೊತ್ತೇ. ನನ್ನಿಂದ ಏನೋ ಆಯ್ತು ಅಂತ ಸುಮ್ನೆ ನಾಟಕ ಮಾಡ್ತಿದ್ಯಾ? ಇದ್ರಿಂದ ನಾನು ಅಪ್ಪ ಹತ್ರ ಓಡಿಸ್ಕೋಬೇಕಂತಲ್ವಾ ನೀನು ತಲೆ ತಿರುಗಿ ಕೆಳಗಡೆ ಬಿದ್ದಿರೋದು? ಅಂತ ಶಾಂತಿ ಕೈ ತಗೊಂಡು ತನ್ನ ಕೈಯಲ್ಲಿರೋ ಪಿನ್ನುಗಳಿಂದ ಪದೇ ಪದೇ ಚುಚ್ತಾಳೆ. ನಂತರ ಕೈ ಬಿಡ್ತಾಳೆ. ಹಾಗೆ ಕಿಟಕಿಯಿಂದ ಹೊರಗಡೆ ನೋಡ್ತಾಳೆ. ತನ್ನ ತಂದೆ ಗೋಪಯ್ಯ ಬಂದ್ಬಿಟ್ರೆ ಹೇಗೆ ಅಂತ ನೋಡ್ತಿರ್ತಾಳೆ. ಗೋಪಯ್ಯ ಕಟ್ಟಿಗೆ ಕಡಿಯೋದೆಲ್ಲ ಆಗಿದ್ರಿಂದ ಮನೆಯೊಳಗ್ ಬರ್ತಾ ಇರ್ತಾನೆ. ಅದಕ್ಕೆ ಮಾಲಿನಿ ತಕ್ಷಣಕ್ಕೆ ಶಾಂತಿ ಪಕ್ಕ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಇರೋದೇ ಇಬ್ರು ಸವತಿ ಅಕ್ಕ ತಂಗಿಯರು. ಯಾಕ್ ಮಾಲಿನಿ, ನಾನಂದ್ರೆ ನಿಂಗಿಷ್ಟ ಇಲ್ವಾ? ನನ್ಗೇನು ಅರ್ಥನೇ ಆಗ್ತಿಲ್ವೇ? ಶಾಂತಿ ತನ್ನೊಳಗೆ ಹೀಗನ್ಕೊಳ್ತಾ ನೋವು ಪಟ್ಕೋತಾಳೆ. ಗೋಪಯ್ಯ ಮನೆಯೊಳಗ್ ಬಂದು ತನ್ನ ಮಂಚ ಹಾಕೊಂಡು ಮಲ್ಕೋತಾನೆ. ಹೀಗೆ 3 ಜನ ಮಲ್ಕೋತಾರೆ. ಒಂದು ಸರಿ ರಾತ್ರಿಲಿ ಮಾಲಿನಿಗೆ ಎಚ್ಚರ ಆಗುತ್ತೆ. ಎದ್ದು ಮಂಚದ ಮೇಲೆ ಶಾಂತಿ ಪಕ್ಕ ಕೂತ್ಕೋತಾಳೆ. ಶಾಂತಿ ಮತ್ತೆ ಗೋಪಯ್ಯ ತುಂಬಾ ನಿದ್ರೆಯಲ್ಲಿರ್ತಾರೆ. ಬಿಸ್ಲಿಂದ ಎಷ್ಟೋ ಜನ ಎಲ್ಲೆಲ್ಲೋ ಸಾಯ್ತಿದ್ದಾರೆ. ಇವಳು ಹಂಗೆ ಸತ್ತೋಗ್ತಾಳೆ ಅಂತ ಇವಳನ್ನ ಬಿಸ್ಲಲ್ಲಿ ನಿಲ್ಸ್ದೆ. ಆದ್ರೆ ಇವಳು ಸಾಯಿಸ್ದೆ ಅಪ್ಪ ಹತ್ರ ನನ್ನ ಓಡಿಸ್ತಾಳೆ, ಅದು ನಾಟಕ ಬೇರೆ ಮಾಡ್ತಾಳೆ ಅಂತ ಕೋಪದಿಂದ ಕಾಲಿಂದ ಅವಳಿಗೆ ಜೋರಾಗಿ ಒದಿತಾಳೆ. ಅಷ್ಟೇ, ಶಾಂತಿ ಮಂಚದ ಮೇಲಿಂದ ಕೆಳಗಡೆ ಬೀಳ್ತಾಳೆ. ಅಪ್ಪ ಅಂತ ಜೋರ ಕೂಕೊಳ್ತಾ ಇದ್ದ ಹಾಗೆ ಮಂಚದ ಮೇಲೆ ಮಲ್ಕೊಂಡಿರೋ ಗೋಪಯ್ಯ ಗಾಬರಿಯಿಂದ ಮೇಲೆ ಹೇಳ್ತಾನೆ.
ಮಂಚದ ಮೇಲಿಂದ ಕೆಳಗ್ ಬಿದ್ದಿರೋ ಶಾಂತಿನ ನೋಡ್ತಾನೆ. ಅಯ್ಯೋ ಅಕ್ಕ, ಏನಾಯ್ತು? ಕೆಟ್ಟ ಕನ್ಸೇನಾದ್ರೂ ಬಂತಾ? ಹಂಗೆ ಜೋರಾಗಿ ಕಿರಿಸ್ತಾ ಕೆಳಗಡೆ ಬಿದ್ದಿದ್ಯಾ? ಅಮ್ಮ, ಶಾಂತಿ, ಏನಾಯ್ತಮ್ಮ? ತಂಗಿ ಹೇಳ್ದಾಗೆ ಕೆಟ್ಟ ಕನ್ಸು ಏನಾದ್ರೂ ಬಿತ್ತಾ? ಗೋಪಯ್ಯ ಮತ್ತೆ ಮಾಲಿನಿ ಸೇರ್ಕೊಂಡು ಕೆಳಗ್ ಬಿದ್ದಿದ್ದ ಶಾಂತಿನ ಪುನಃ ಮಂಚದ ಮೇಲೆ ಮಲಗಿಸ್ತಾರೆ. ಮಾಲಿನಿ ಪುನಃ ಪಕ್ಕದಲ್ಲೇ ಮಲ್ಕೋತಾಳೆ. ಶಾಂತಿ ಕಣ್ಣಿಂದ ನೀರ್ ಬರ್ತಾ ಇರುತ್ತೆ. ಶಾಂತಿ ಕಾಲ್ ಹತ್ರ ಗೋಪಯ್ಯ ಕುತ್ಕೊಂಡು ಶಾಂತಿ ಕಾಲ್ನ ಒತ್ತುತ್ತಾ ಇರ್ತಾನೆ. ಅದನ್ನ ನೋಡಿದ ಮಾಲಿನಿ ಹೊಟ್ಟೆ ಕಿಚ್ಚುಪಡ್ತಾ ಇರ್ತಾಳೆ. ಕೋಪದಲ್ಲಿ ಕೈ ಬಿಗಿ ಮಾಡಿ ಮಂಚನ ಗುದ್ದುತ್ತಾ ಇರ್ತಾಳೆ. ಗೋಪಯ್ಯ ಅದನ್ನ ಗಮನಿಸ್ತಾನೆ. ಆದ್ರೆ ಏನು ಅಂದೆ ಶಾಂತಿ ಕಾಲ್ನ ಒತ್ತುತ್ತಾ ಇರ್ತಾನೆ. ಅಪ್ಪ, ನಾನು ಬದುಕಿರೋದು ಮಾಲಿನಿಗೆ ಇಷ್ಟ ಇಲ್ಲ ಅಪ್ಪ. ನನ್ನನ್ನು ಸಾಯಿಸ್ಬಿಡಪ್ಪ. ಅವಾಗ ಅವಳು ನಿನ್ ಜೊತೆ ಸಂತೋಷವಾಗಿರ್ತಾಳೆ. ಬಹುಶಃ ನಿನ್ ಪ್ರೀತಿ ಎಲ್ಲ ನನ್ಗೆ ಸಿಗ್ತಿದೆ ಅಂತ ಅನ್ಕೋತಿದ್ದಾಳೆ. ಮಾಲಿನಿ ನನ್ ಮೇಲೆ ಇಲ್ದೇ ಇರೋ ಕೋಪ, ದ್ವೇಷ ಎಲ್ಲ ಬೆಳೆಸ್ಕೊಂಡಿದ್ದಾಳೆ. ಅದಕ್ಕೆ ನನ್ಗೆ ಇಷ್ಟು ಕಿರಾತಕವಾಗಿ ಹಿಂಸೆ ಕೊಡ್ತಿದ್ದಾಳೆ. ಅಪ್ಪ, ಬೆಳಗಿಂದ ಕೆಲ್ಸ ಮಾಡಿ ನೀನು ಟಯರ್ಡ್ ಆಗಿರ್ತೀಯ. ಅದು ಮಾತ್ರ ಅಲ್ಲ, ಇವಾಗ ಸೌದೆ ಬೇರೆ ಹೊಡಿತಿದ್ದೆ. ಹೋಗಪ್ಪ, ನೀನೋಗ್ ಮಲ್ಕೋ. ಅಕ್ಕ ಹತ್ರ ನಾನು ಇರ್ತೀನಿ. ಅಕ್ಕ ಕಾಲ್ನ ನಾನ್ ಇಸ್ಕ್ತೀನಿ, ನೀನ್ ಹೋಗಪ್ಪ. ಕಾಲಲ್ಲ ಮಾಲಿನಿ, ನನ್ ಗಂಟ್ಲಿಸ್ಬಿಡು. ಆಗ ಒಂದೇ ಸಲ ನಾನ್ ಸತ್ತೋಗ್ಬಿಡ್ತೀನಿ. ಆಗ ನೀನೊಬ್ಳೇ ಇರ್ತೀಯ. ಅಪ್ಪ ಪ್ರೀತಿ ಎಲ್ಲ ನಿನ್ನೊಬ್ಳಿಗೆ ಸಿಗ್ಬಿಡುತ್ತೆ. ಅಪ್ಪ ಏನ್ ಮಾಡಿದ್ರು ನಿನ್ಗೋಸ್ಕರನೇ ಮಾಡ್ತಾರೆ, ಏನ್ ತಂದ್ರು ನಿನ್ಗೋಸ್ಕರನೇ ತರ್ತಾರೆ ಅಂತ ಶಾಂತಿ ತನ್ನ ಮನ್ಸಲ್ಲಿ ಅನ್ಕೋತಾಳೆ. ಹೋಗಪ್ಪ, ಹೋಗ್ ಮಲ್ಕೋ. ಅಕ್ಕನ ನಾನ್ ನೋಡ್ಕೋತೀನಿ, ಹೋಗು. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಗೋಪಯ್ಯನು ತುಂಬಾ ಸುಸ್ತಾಗಿರ್ತಾನೆ. ಪ್ರಾಣ ಹೋಗೋ ಹಾಗಾಗಿರುತ್ತೆ. ಹಾಗಾಗಿ ಮಲ್ಕೋತಾನೆ. ಈಗ ಹೋಗಿ ಅವನು ಮಲ್ಕೊಂಡ್ರೇನೆ ಮಾರನೇ ದಿನ ಅವನು ಕೆಲ್ಸಕ್ಕೆ ಹೋಗ್ಬೋದು. ಒಂದ್ ವೇಳೆ ಅವನೇನಾದ್ರೂ ನಿದ್ದೆ ಮಾಡಿಲ್ಲ ಅಂದ್ರೆ ಮಾರನೇ ದಿನ ಕೆಲ್ಸಕ್ಕೆ ಹೋಗೋದು ಕಷ್ಟನೇ. ಅವನು ಹೋಗಿಲ್ಲ ಅಂದ್ರೆ ಮಾಲಿನಿ ಶಾಂತಿಗೆ ತೊಂದರೆ ಕೊಡಕ್ಕಾಗದೇ ಇಲ್ವಲ್ಲ. ತಾನು ಅನ್ಕೊಂಡಿದ್ದು ಮಾಡ್ಲೇಬೇಕು ಅಂತ ಅವನನ್ನ ತುಂಬಾ ಬಲವಂತ ಮಾಡ್ತಾಳೆ. ಬೆಳಿಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದು ಮನೆ ಹತ್ರ ಇರೋ ಕಟ್ಟಿಗೆನೆಲ್ಲ ಕತ್ತರಿಸಿದ್ದಕ್ಕೆ ಗೋಪಯ್ಯನಿಗೆ ತುಂಬಾ ಸುಸ್ತಾಗಿರುತ್ತೆ. ಅದಕ್ಕೆ ಮಾಲಿನಿ ಹೇಳ್ತಾ ಇದ್ದ ಹಾಗೆ ಹೋಗಿ ತನ್ನ ಮಂಚದ ಮೇಲೆ ಮಲ್ಕೋತಾನೆ. ಮಾಲಿನಿ ಶಾಂತಿ ಕಾಲ್ನ ಒತ್ತುತ್ತಾ ಇರ್ತಾಳೆ. ಮೊದ್ಲೆಲ್ಲ ಕಾಲ್ನ ನಿಧಾನವಾಗಿ ಒತ್ತುತ್ತಾಳೆ. ಯಾವಾಗ ತನ್ನ ತಂದೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಮಾಲಿನಿ ತನ್ನ ಕೈಯಿಂದ ಮಟನ್ ಕತ್ತರಿಸೋ ರೀತಿಲಿ ಜೋರಾಗಿ ಹೊಡೆಯೋಕ್ ಶುರು ಮಾಡ್ತಾಳೆ. ಎಷ್ಟೇ ನೋವಾಗ್ತಿದ್ರೂ ಶಾಂತಿ ಹೊರಗಡೆ ಕಿರ್ಚೋದಿಲ್ಲ, ಸಹಿಸ್ಕೋತಾ ಇರ್ತಾಳೆ. ಆದ್ರೆ ಶಾಂತಿಗೆ ಕಣ್ಣಲ್ಲಿ ಕಣ್ಣೀರ್ ಹೋಗ್ತಾ ಇರುತ್ತೆ. ಕಾಲ್ ಪ್ರೆಸ್ ಮಾಡ್ಬೇಕಾ ನಿನ್ಗೆ? ಕಾಲು ಸಾಕಾ, ಇನ್ನು ಜೋರಾಗಿ ಬೇಕಾ ಅಂತ ಮಾಲಿನಿ ಮತ್ತೊಂದ್ಸಾರಿ ಜೋರಾಗಿ ಮಟನ್ ಕತ್ತರಿಸೋ ರೀತಿಲಿ ಹೊಡಿತಾಳೆ. ನಂತರ ಶಾಂತಿ ಪಕ್ಕ ಬಂದು ಮಲ್ಕೋತಾಳೆ. ಶಾಂತಿ ಏನು ಮಾತಾಡದೆ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಮಾರನೇ ದಿನ ಬೆಳಗ್ಗೆ ಶಾಂತಿ ಎದ್ದು ಕೂತ್ಕೋತಾಳೆ. ಗೋಪಯ್ಯ ಬಿಸಿ ಬಿಸಿ ಹಾಲ್ನ ತಗೊಂಡ್ ಬಂದು ಶಾಂತಿಗೆ ಕುಡಿಸ್ಬೇಕು ಅಂತ ಅನ್ಕೊಳ್ತಾನೆ. ಮಾಲಿನಿ ಅದನ್ನ ನೋಡ್ತಾಳೆ. ಅಪ್ಪ, ನೀವೋಗ್ ಸಾರ್ ಮಾಡಿ, ನಾನು ಅಕ್ಕನ್ಗೋಗಿ ಹಾಲ್ ಕೊಟ್ಬಿಟ್ ಬರ್ತೀನಿ ಅಂತ ಹೇಳಿ ಬಟ್ಟೆ ತಗೊಂಡು ಹೊಗೆ ಬರ್ತಾ ಇರೋ ಬಿಸಿ ಹಾಲ್ನ ತಗೊಂಡ್ ಹೋಗ್ತಾಳೆ. ಹಾಲು ಬಿಸಿಯಾಗಿರುತ್ತೆ, ಹೊಗೆ ಬರ್ತಾ ಇರುತ್ತೆ. ತಂದೆ ಏನೋ ಅಡ್ಗೆ ಮಾಡೋದಕ್ಕೆ ಒಲೆ ಹತ್ರ ಇರ್ತಾನೆ. ತಂದೆ ನೋಡ್ತಾ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಮಾಲಿನಿ ಶಾಂತಿ ಕೈ ಹಿಡ್ಕೊಂಡು ಬಿಸಿ ಬಿಸಿ ಗ್ಲಾಸ್ನ ಅವಳ ಕೈ ಮೇಲಿಡ್ತಾಳೆ. ಅಷ್ಟೇ, ಶಾಂತಿಗೆ ಸುಟ್ಟಿರೋ ಒಂದು ಕಲೆ ಆಗುತ್ತೆ. ಆ ಜಾಗದಲ್ಲಿ ಚರ್ಮ ಸುಡ್ತಾ ಕಪ್ಪಗಾಗ್ತಾ ಇರುತ್ತೆ. ಆದ್ರೆ ಶಾಂತಿ ಕಿರ್ಚೋದಿಲ್ಲ. ಇನ್ನೊಂದು ಕೈಯಿಂದ ತನ್ನ ಬಾಯಿ ಮುಚ್ಕೋತಾಳೆ. ಮಾಲಿನಿ ಅದನ್ನ ನೋಡಿ ನಗ್ತಾಳೆ. ಹಾಲು ಬಿಸಿಯಾಗಿದ್ಯಾ ಅಕ್ಕ? ತಣ್ಣಗಾಗಿಲ್ವಾ? ನಾನು ತಣ್ಣಗ್ ಮಾಡ್ಲಾ? ನೋಡಕ್ಕ, ಹಿಂಗ್ ಮಾಡಿದ್ರೆ ತುಂಬಾ ತಣ್ಣಗಾಗತ್ತೆ ಅಂತ ಹೇಳಿ ತನ್ನ ಕಾಲಿಂದ ಶಾಂತಿ ಕಾಲ್ನ ಮುಂದಕ್ಕೆ ಹೇಳ್ಕೊಂಡು ಬಿಸಿ ಹಾಲ್ನ ಸ್ವಲ್ಪ ಹಾಕ್ತಾಳೆ. ಶಾಂತಿ ತಕ್ಷಣಕ್ಕೆ ತನ್ನ ಕಾಲ್ನ ಹಿಂದೆ ಕೆಳ್ಕೋತಾಳೆ. ಆಗ ಆ ಬಿಸಿ ಹಾಲು ಮಾಲಿನಿ ಕಾಲ್ ಮೇಲೆ ಚೆಲ್ಲುತ್ತೆ. ಮಾಲಿನಿ ಕಾಲು ಸುಟ್ಟು ಹೋಗುತ್ತೆ. ಇನ್ನು ಕೋಪದಲ್ಲಿ ಮಾಲಿನಿ ಶಾಂತಿ ಕೈಯನ್ನ ಮುಂದಕ್ಕೆ ಎಳ್ಕೊಂಡು ಆ ಕೈ ಮೇಲೆ ಆ ಬಿಸಿ ಹಾಲ್ನ ಚೆಲ್ತಾಳೆ. ಶಾಂತಿಗೆ ಉರಿತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಆದ್ರೂ ಶಾಂತಿ ಸಹಿಸ್ಕೋತಾ ಇರ್ತಾಳೆ. ಗ್ಲಾಸಲ್ಲಿ ಹಾಲು ಖಾಲಿ ಆಗಿದ್ರಿಂದ ಗ್ಲಾಸನ್ನ ಮಾಲಿನಿ ಜೋರಾಗಿ ಕೆಳಗ್ ಬಿಸಾಕ್ತಾಳೆ. ಅದನ್ನ ನೋಡಿದ ಶಾಂತಿ ಆವೇಶದಲ್ಲಿ ಹೊಡಿಬೇಕು ಅಂತ ಮಂಚದಿಂದ ಎದ್ದು ನಿಲ್ತಾಳೆ. ಶಾಂತಿ ಕೈ ಎತ್ತುತ್ತಾಳೆ. ಅದನ್ನ ನೋಡಿ ಮಾಲಿನಿಗೆ ಆತಂಕ ಆಗುತ್ತೆ. ಕಣ್ಬಿಟ್ಕೊಂಡು ದಿಟ್ಟಿಸಿ ಶಾಂತಿನ ನೋಡ್ತಾ ಇರ್ತಾಳೆ. ಛೆ, ನಿನ್ನ ನೋಡಿದ್ರು ಒಂದೇ, ಆ ಪ್ರಾಣಿಗಳು ನೋಡಿದ್ರು ಒಂದೇ, ಹೋಗಿಲ್ಲಿಂದ ಅಂತ ಶಾಂತಿ ಕೋಪದಲ್ಲಿ ಹೇಳ್ತಾಳೆ.
ಅದನ್ನೇ ನೆಪ ಮಾಡಿಕೊಂಡು ಮಾಲಿನಿ ಹೊರಗಡೆ ಕಟ್ಟೆ ಹತ್ರ ಅಡುಗೆ ಮಾಡ್ತಾ ಇದ್ದ ಗೋಪಯ್ಯನ ಹತ್ರಕ್ಕೆ ಬರ್ತಾಳೆ. ಬಂದು ಜೋರಾಗಿ ಅಳ್ತಾಳೆ. ಅಪ್ಪ, ಅಕ್ಕ ಹಾಲ್ ಕುಡಿದೆ ಬಿಸಿ ಬಿಸಿ ಹಾಲ್ ನನ್ ಮೇಲೆ ಹಾಕಿದ್ಲು ನೋಡು. ನೋಡಪ್ಪ, ನನ್ ಕೈಯೆಲ್ಲ ಎಷ್ಟು ಕೆಂಪಗಾಗ್ಬಿಟ್ಟಿದೆ ನೋಡು. ಅಕ್ಕ ಮೇಲೆ ಸಹ ಬಿಸಿ ಹಾಲ್ ಬಿದ್ಬಿಡ್ತಪ್ಪ. ಕಪ್ಪಾಗಿರೋ ಕೈ ಕಾಲುಗಳನ್ನ ಗೋಪಯ್ಯ ನೋಡ್ತಾ ಇರ್ತಾನೆ. ಆಗ ಗೋಪಯ್ಯನ ಹತ್ರಕ್ಕೆ ಶಾಂತಿ ಬರ್ತಾಳೆ. ನೋಡಿ ಅಪ್ಪ, ಮಾಲಿನಿ ಹೇಳೋದ್ ಎಲ್ಲ ಸುಳ್ಳೆ ಅಪ್ಪ. ಬಿಸಿ ಹಾಲ್ ತಗೊಂಡ್ ಬಂದು ನನ್ ಕೈ ಮೇಲೆ ಅವಳು ಬೇಕಂತ ಹಾಕಿದ್ಲಪ್ಪ. ಇವಾಗ ನಾನು ಅವಳ ಮೇಲೆ ಹಾಕ್ದೆ ಅಂತ ಎಷ್ಟು ಸುಳ್ಳು ಹೇಳ್ತಿದ್ದಾಳು ನೋಡು. ಮಾಲಿನಿ ಮತ್ತೆ ಶಾಂತಿಗೆ ಸುಟ್ಟೋಗಿರೋ ಜಾಗಕ್ಕೆ ಔಷಧಿ ಹಾಕಿ ಗೋಪಯ್ಯ ಪಟ್ಟಿ ಕಟ್ತಾನೆ. ಇಬ್ರನ್ನು ಮಂಚದ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಊಟ ಮಾಡಿಸ್ತಾನೆ. ನನಗ್ ಬೇಡ ಅಪ್ಪ, ಅಕ್ಕ ಕೊಡು. ಅಕ್ಕ ಮಾತ್ರೆ ಹಾಕೋಬೇಕಲ್ವಾ ಅಂತ ಮಾಲಿನಿ ಹೇಳ್ತಾಳೆ. ಇನ್ನು ಇದಾದ್ಮೇಲೆ ಏನಾಯ್ತು ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.